Hello, hi. You are most welcome to Parashuram Tutorials. Today we will discuss second PUC, second lesson, that is Two Deer. This lesson is written by Leo Tolstoy. Leo Tolstoy was a great Russian writer. He has written some short stories and novels. This person was well known by his great two novels. They are War and Peace and Anna Karenina. Actually, this lesson has been derived from the work Condemned to Death. This work is written by Guy de Maupassant. ನೋಡ್ರಿ, ಗಾಯ್ ಡಿ ಮೌಪಸಂತ್ ಬರೆದಿರುವಂತಹ ಒಂದು ಕಂಡೆಮ್ ಟು ಡೆತ್ ಅನ್ನುವಂತಹ ಒಂದು ವರ್ಕ್ ಇಂದ ಆಯ್ಕೆ ಮಾಡಿಕೊಂಡು ನಿಮಗೆ ಈ ಒಂದು ಭಾಗವನ್ನ ಪಾಠವನ್ನಾಗಿ ಇಟ್ಟಿದ್ದಾರೆ. ಟು ಡಿಯರ್. ಡಿಯರ್ ಮೀನ್ಸ್ ವಾಟ್? ಡಿಯರ್ ಅಂದ್ರೆ ಏನಪ್ಪ? ಟು ಎಕ್ಸ್ಪೆನ್ಸಿವ್, ಟು ಕಾಸ್ಟ್ಲಿ. ಹಿಯರ್ ಇನ್ ದಿಸ್ ಲೆಸನ್, ವಾಟ್ ಈಸ್ ಕಾಸ್ಟ್ಲಿ, ವಾಟ್ ಈಸ್ ಎಕ್ಸ್ಪೆನ್ಸಿವ್? ಎಕ್ಸ್ಪೆನ್ಸಿವ್ ಯಾವ್ದಪ್ಪ? ಅದು ಇಲ್ಲಿ ಎಕ್ಸ್ಪೆನ್ಸಿವ್ ಯಾವುದು? ದುಬಾರಿ. Is that expensive case is solved or not? ಇದು ಬಗೆಹರಿತೋ ಬಗೆಹರಿಲಿಲ್ವೋ? If you want to solve our problem, we have to go through this lesson. If you want to know all this information, we have to study this lesson. Then we will come to know whether the problem is solved or not. ಆ ಒಂದು ಸಮಸ್ಯೆ ಬಗೆಹರಿತೋ ಇಲ್ವೋ ಅಂತಕ್ಕಂಥದ್ದು ನಮಗೆ ಕೊನೆಗೆ ಗೊತ್ತಾಗುತ್ತೆ. ಇಲ್ಲಿ ದಿಸ್ ಸ್ಟೋರಿ ಈಸ್ ಬಿಲಾಂಗ್ ಟು ಎ ಕಂಟ್ರಿ ಕಾಲ್ಡ್ ಮೊನಾಕೋ. ಈ ಒಂದು ಸ್ಟೋರಿ ಮೊನಾಕೋ ಅನ್ನುವಂತಹ ಒಂದು ದೇಶಕ್ಕೆ. ಸಿ, ಮೊನಾಕೋ, ದಿಸ್ ಈಸ್ ಎ ಕಂಟ್ರಿ ನೇಮ್. ವೇರ್ ಈಸ್ ದಿಸ್ ಮೊನಾಕೋ? ಮೊನಾಕೋ ಎಲ್ಲಿದೆ? ದಿಸ್ ಕಂಟ್ರಿ ಈಸ್ ಅಟ್ ದ ಬಾರ್ಡರ್ ಆಫ್ ಫ್ರಾನ್ಸ್ ಅಂಡ್ ಇಟಲಿ. ಇಟಲಿ ಮತ್ತು ಫ್ರಾನ್ಸ್ ನ ಒಂದು ಬಾರ್ಡರ್ ಅಲ್ಲಿ ಇರುವಂತಹ ಒಂದು ದೇಶ. ದಿಸ್ ಕಂಟ್ರಿ ಈಸ್ ಲೈಸ್ ಆನ್ ದ ಬ್ಯಾಂಕ್ಸ್ ಆಫ್ ಮೆಡಿಟರೇನಿಯನ್ ಸಿ. ಮೆಡಿಟರೇನಿಯನ್ ಸಮುದ್ರದ ಒಂದು ದಡದಲ್ಲಿ ಇರುವಂತಹ ಒಂದು ದೇಶ. ಹಿಯರ್ ಇನ್ ದಿಸ್ ಕಂಟ್ರಿ ಓನ್ಲಿ 7,000 ಇನ್ಹ್ಯಾಬಿಟೆಂಟ್ಸ್ ವರ್ ದೇರ್. ಇಲ್ಲಿ ಇರ್ತಕ್ಕಂಥದ್ದು ಕೇವಲ 7,000 ಜನ ಮಾತ್ರ. ಈವನ್ ದ ರೈಟರ್ ಹ್ಯಾಸ್ ಕಾಲ್ಡ್ ದಿಸ್ ಒನ್ ಆಸ್ ಎ ಟೈನಿ ಕಿಂಗ್ಡಮ್. ನೋಡ್ರಿ, ಇದನ್ನ ಅವರು ಒಂದು ಟೈನಿ ಕಿಂಗ್ಡಮ್ ಅಂತಾನು ಸಹ ಕರೀತಾರೆ. ಯಾವ್ದನ್ನ? ಮೊನಾಕೋನ. ದಿಸ್ ಮೊನಾಕೋ ವಾಸ್ ಕಾಲ್ಡ್ ಎ ಟೈನಿ ಕಿಂಗ್ಡಮ್. ಒಂದು ಸಣ್ಣ ರಾಜಧಾನಿ ಅಂತ ಹೇಳಿ ಕರೀತಾರೆ. ಯಾಕಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂಥವ್ರು ಓನ್ಲಿ 7,000 ಪೀಪಲ್. ಇಫ್ ದ ಲ್ಯಾಂಡ್ ಈಸ್ ಡಿವೈಡೆಡ್ ಅಮಾಂಗ್ ದ ಪೀಪಲ್, ಈಚ್ ಪರ್ಸನ್ ಕ್ಯಾನ್ ಗೆಟ್ 1 acre. ನೋಡ್ರಿ, 1 ಎಕರೆ ಸಮಸ್ತ ಅವರು ಈವನ್ ಎ ಪರ್ಸನ್ ಕಾಂಟ್ ಗೆಟ್ ಮೋರ್ ದನ್ 1 acre. 1 ಎಕರೆಗಿಂತಲೂ ಸಹ ಜಮೀನು ಹೆಚ್ಚಿಗೆ ಬರೋದಿಲ್ಲ. ಸಚ್ ಎ ಸ್ಮಾಲ್ ಕಂಟ್ರಿ ದಿಸ್ ಮೊನಾಕೋ ಈಸ್. ಅಂತ ಒಂದು ಚಿಕ್ಕ ದೇಶ ಅಲ್ಲಿ. ಇನ್ ಸಚ್ ಎ ಕಂಟ್ರಿ ಎ ಕಿಂಗ್ ವಾಸ್ ದೇರ್. ಅಂತ ಒಂದು ದೇಶದಲ್ಲಿ ಒಬ್ಬ ರಾಜ ಇದ್ದಾನೆ. He has his palace, courtiers, ministers, bishop, general and army. ನೋಡ್ರಿ, ಅಲ್ಲೆಲ್ಲ ಒಬ್ಬ ರಾಜ ಇದ್ದಾನೆ, ಅರಮನೆ ಇದೆ, ಕೋಟಿಯರ್ಸ್ ಇದ್ದಾರೆ, ಆಸ್ಥಾನಿಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಬಿಷಪ್ ಇದ್ದಾನೆ. ದಿಸ್ ಇಸ್ ದ ಹೆಡ್ ಆಫ್ ದ ಚರ್ಚ್. ಆಮೇಲೆ ಜನರಲ್, ಆರ್ಮಿಯ ಮುಖ್ಯಸ್ಥ ಮತ್ತು ಆರ್ಮಿ. ಇನ್ ದಿಸ್ ಆರ್ಮಿ ಓನ್ಲಿ 60 men are there. Only 60 soldiers are there. Though 60 members, it is called an army. ಅದು 60 ಜನ ಇದ್ರೂ ಸಹ ಅದನ್ನು ಒಂದು ಆರ್ಮಿ ಅಂತ ಹೇಳಿ ಕರೀತಾರೆ. ಹೌ ದ ಕಿಂಗ್ ಈಸ್ ಕಲೆಕ್ಟಿಂಗ್ ದ ಟ್ಯಾಕ್ಸಸ್ ಫ್ರಮ್ ದ ಪೀಪಲ್. ಇನ್ ದ ಸೇಮ್ ವೇ ಹಿಯರ್ ಇನ್ ಮೊನಾಕೋ ದ ಕಿಂಗ್ ವಾಸ್ ಕಲೆಕ್ಟಿಂಗ್ ದ ಟ್ಯಾಕ್ಸಸ್ ಫ್ರಮ್ ದ ಪೀಪಲ್. ಸಚ್ ಟ್ಯಾಕ್ಸಸ್ ಆರ್ ದೋಸ್ ಟ್ಯಾಕ್ಸಸ್ ಆರ್ ಟೊಬ್ಯಾಕೋ ಅಂಡ್ ಟೊಬ್ಯಾಕೋ, ವೈನ್, ಸ್ಪಿರಿಟ್ ಅಂಡ್ ಪೋಲ್ ಟ್ಯಾಕ್ಸ್. ನೋಡ್ರಿ, ಇವೆಷ್ಟುಗಳಿಂದ ಅವರು ಜನರಿಂದ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದ್ರು. ಯಾರು? ರಾಜ. ಅಂಡ್ ಇನ್ ಅಡಿಷನ್ ಟು ದೀಸ್, ಇದರ ಜೊತೆಯಲ್ಲಿ ದೇರ್ ವಾಸ್ ಎ ಸ್ಪೆಷಲ್ ರೆವಿನ್ಯೂ. ಅಲ್ಲಿ ಒಂದು ವಿಶೇಷವಾಗಿರುವಂತಹ ಆದಾಯ ಬರ್ತಾ ಇತ್ತು. ಯಾರಿಗೆ? ಇವರಿಗೆ. ದಟ್ ಈಸ್ ಗೇಮಿಂಗ್ ಹೌಸ್. ಈ ಗೇಮಿಂಗ್ ಹೌಸ್ ಇಂದ ವಿಶೇಷವಾಗಿರುವಂತಹ ಒಂದು ರೆವಿನ್ಯೂ ಇನ್ಕಮ್ ಬರ್ತಾ ಇತ್ತು. ಸಪೋಸ್
if the gaming house was not there in Monaco, really the king should face a lot of problems. He couldn't feed his people, that is courtiers, ministers, bishop or general. ನೋಡ್ರಿ, ಅವನಿಗೆ ಈ ಗೇಮಿಂಗ್ ಹೌಸ್ ಇಂದ ವಿಶೇಷವಾಗಿರುವಂತ ಒಂದು ರೆವಿನ್ಯೂ ಬರ್ತಿತ್ತಲ್ಲ, ಆ ರೆವಿನ್ಯೂ ಏನಾದ್ರೂ ಇಲ್ಲ ಅಂದಿದ್ರೆ ಇಷ್ಟು ಜನಗಳಿಗೆ ಊಟ ಮಾಡ್ಸೋದಕ್ಕೂ ಸಹ, ಅವರ ಒಂದು ಸಂಸಾರ ಸಾಗಿಸೋದಕ್ಕೂ ಸಹ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅಂತ ಒಂದು ಹೆಲ್ಪ್ ಅನ್ನ ಇದು ಗೇಮಿಂಗ್ ಹೌಸ್ ಮಾಡ್ತಾ ಇದ್ರು. ದ ಪೀಪಲ್ ಯೂಸ್ ಟು ಕಮ್ ದೇರ್, ಅಲ್ಲಿ ಬರ್ತಾ ಇದ್ರು ಜನ. ದೇ ವರ್ ಪ್ಲೇಯಿಂಗ್ ದಟ್ ಗೇಮ್, ಆ ಒಂದು ಆಟವನ್ನ ಆಡ್ತಾ ಇದ್ರು. ಸಮ್ ಟೈಮ್ಸ್ ದೇ ಆರ್ ಗೇನಿಂಗ್, ಸಮ್ ಟೈಮ್ಸ್ ದೇ ಆರ್ ಲೂಸಿಂಗ್. ಕೆಲವು ಸಂದರ್ಭದಲ್ಲಿ ಪಡಿತಾ ಇದ್ರು, ಗಳಿಸ್ತಾ ಇದ್ರು, ಕೆಲವು ಸಂದರ್ಭದಲ್ಲಿ ಕಳ್ಕೊಳ್ತಾ ಇದ್ರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ ಇಲ್ಲಿ ಈ ಒಂದು ಇದು ಈ ಗೇಮಿಂಗ್ ಹೌಸ್ ಇತ್ತಲ್ಲ, ಈ ಗೇಮಿಂಗ್ ಹೌಸ್ಗೆ ಜನ ಎಲ್ಲ ಬೇರೆ ಬೇರೆ ಒಂದು ಕಂಟ್ರೀಸ್ ಗಳಿಂದಲೂ ಸಹ, ಬೇರೆ ಬೇರೆ ಕಡೆಯಿಂದಲೂ ಸಹ ಬರ್ತಾ ಇದ್ರು. ಯಾಕಪ್ಪ ಅಂದ್ರೆ ಆ ಯುರೋಪಿಯನ್ ಕಂಟ್ರೀಸ್ ಗಳಲ್ಲಿ ಇರುವಂತಹ ಏಕಮಾತ್ರ ಗೇಮಿಂಗ್ ಹೌಸ್ ಅಂದ್ರೆ ಮೊನಾಕೋದಲ್ಲಿ ಮಾತ್ರ ಇತ್ತು. ಬೇರೆ ಕಡೆ ಮೊದಲೆಲ್ಲ ಇದ್ದು, ಎಲ್ಲಿ ಯುರೋಪಿಯನ್ ಕಂಟ್ರೀಸ್ ಗಳಲ್ಲಿ ಇದು ಯಾವುದು ಜರ್ಮನ್ ರಾಜರುಗಳು ಇದೇ ತರನೇ ಗೇಮಿಂಗ್ ಹೌಸ್ ಗಳನ್ನ ನಡೆಸ್ತಾ ಇದ್ರು. ದೇ ವರ್ ರನ್ನಿಂಗ್ ದ ಗೇಮಿಂಗ್ ಹೌಸಸ್ ವೇರ್ ಇನ್ ಜರ್ಮನ್. ದ ಪೀಪಲ್ ವರ್ ಗೋಯಿಂಗ್ ದೇರ್ ಟು ಪ್ಲೇ. ದೇ ವರ್ ಲೂಸಿಂಗ್ ಎವ್ರಿಥಿಂಗ್, ಎಲ್ಲವೂ ಸಹ ಕಳ್ಕೊಂತಾ ಇದ್ರು. ದೇ ಕೇಮ್ ಟು ನೋ, ಅವರಿಗೆ ಅರ್ಥ ಆಯ್ತು, ದಿಸ್ ಈಸ್ ವೆರಿ ಹಾರ್ಮ್ಫುಲ್ ಗೇಮ್, ಇಟ್ ಈಸ್ ಸೋ ಡೇಂಜರಸ್, ಇಟ್ ಈಸ್ ರೂಯಿನಿಂಗ್ ಅವರ್ ಲೈಫ್. ಇದು ನಮ್ಮ ಜೀವನವನ್ನ ಹಾಳು ಮಾಡ್ತಾ ಇದೆ ಅಂತ ಹೇಳಿ ಗೊತ್ತಾಗ್ಬಿಡ್ತು. ಅಗೈನ್ ದೇ ಕೇಮ್ ಟು ದ ಕಿಂಗ್, ಅವರು ರಾಜರ ಹತ್ರ ಬಂದ್ರು. ರಾಜರ ಹತ್ರ ಬಂದು ಇದನ್ನ ವಿ ಹ್ಯಾವ್ ಟು ಫಾರ್ಬಿಡ್ ದಿಸ್, ಇದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಇನ್ಎವಿಟಬಲಿ ದ ಕಿಂಗ್ ಹ್ಯಾಡ್ ಸ್ಟಾಪ್ಡ್ ದಟ್ ಗೇಮ್ ವೇರ್ ಇನ್ ಜರ್ಮನ್. ಜರ್ಮನ್ ಅಲ್ಲಿ ಆ ರಾಜ ಅದನ್ನ ಸ್ಟಾಪ್ ಮಾಡ್ಬಿಟ್ಟಿದ್ದ. ಆ ಒಂದು ಜನಗಳೆಲ್ಲನ ಇಲ್ಲಿಗೆ ಬರ್ತಾ ಇದ್ರು, ಇಲ್ಲಿ ಮೊನಾಕೋಗೆ ಬಂದು ಆಡ್ತಾ ಇದ್ರು, ಆಮೇಲೆ ಕಳ್ಕೊಂತಾ ಇದ್ರು, ಗೆಲ್ತಾ ಇದ್ರು. ಹಾಗಾಗಿ ರಾಜನಿಗೆ ಸ್ವಲ್ಪ ಇನ್ಕಮ್ ಬರ್ತಾ ಇತ್ತು, ಇಲ್ಲಿ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಹೀಗೆ ಇರುವಂತಹ ಒಂದು ಸನ್ನಿವೇಶದಲ್ಲಿ, ಸಂದರ್ಭದಲ್ಲಿ a bad incident was happened where in Monaco. Till now such incident they never seen. ಅಂತ ಒಂದು ಘಟನೆ ಇಲ್ಲಿ ನಡೆದಿದೆ. ಇಲ್ಲಿವರೆಗೂ ಯಾರೂ ಸಹ ಅಂತದನ್ನ ಮಾಡಿರ್ಲಿಲ್ಲ, ಯಾರು ನೋಡಿರ್ಲಿಲ್ಲ. ವಾಟ್ ವಾಸ್ ದಟ್? ಅದು ಏನಪ್ಪ ಅಂದ್ರೆ ಎ ಪರ್ಸನ್ ಕಮಿಟೆಡ್ ಎ ಮರ್ಡರ್. ಒಬ್ಬ ಕೊಲೆಯನ್ನ ಮಾಡಿಬಿಡ್ತಾನೆ. ಅಂತ ಒಂದು ಇನ್ಸಿಡೆಂಟ್, ಘಟನೆ ಮೊನಾಕೋದಲ್ಲಿ ಇಲ್ಲಿವರೆಗೂ ಎಲ್ಲೂ ನಡೆದಿರ್ಲಿಲ್ಲ. ಸೊ ಆಲ್ ದ ಜಡ್ಜಸ್, ಲಾಯರ್ಸ್, such people had assembled and came to a conclusion. ಈಗ ಲಾಯರ್ಸ್ ಗಳು, ಜಡ್ಜಸ್ ಗಳೆಲ್ಲನ ಸೇರ್ಕೊಂಡ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಟು ದಟ್ ಪರ್ಸನ್ ಹೂ ಹ್ಯಾಡ್ ಕಮಿಟೆಡ್ ದಟ್ ಮರ್ಡರ್, ಆ ಒಂದು ಮರ್ಡರ್ ಏನ್ ಮಾಡಿದಾನೋ ಆ ಒಬ್ಬ ವ್ಯಕ್ತಿಗೆ ವಿ ಹ್ಯಾವ್ ಟು ಗಿವ್ ದ ಪನಿಷ್ಮೆಂಟ್. ವಾಟ್ ವಾಸ್ ದಟ್ ಪನಿಷ್ಮೆಂಟ್? ಏನಪ್ಪಾ ಶಿಕ್ಷೆ ಅಂದ್ರೆ ಡೆತ್ ಸೆಂಟೆನ್ಸ್, ಮರಣದಂಡನೆ. ಆಗ ಅದು ತೀರ್ಪು ಆಯ್ತು. ದೇ ವೆಂಟ್ ಟು ದ ಪ್ರಿನ್ಸ್ ಅಂಡ್ ಟೋಲ್ಡ್ ಹಿಮ್, ಅವನಿಗೆ ಹೇಳಿದ್ರು, ಸಿ ಅಕಾರ್ಡಿಂಗ್ ಟು ದ ಲಾ ಆಫ್ ಮೊನಾಕೋ ದಟ್ ಪರ್ಸನ್ ಶುಡ್ ಬಿ ಎಕ್ಸಿಕ್ಯೂಟೆಡ್. ಅವನನ್ನ ಶಿರಚ್ಛೇದ ಮಾಡಬೇಕು, ಅವನಿಗೆ ಸಾಯಿಸಬೇಕು ಅಂತ ಹೇಳಿ ಒಂದು ಪ್ರಿನ್ಸ್ಗೆ ಹೇಳಿದಾಗ ಹಿ ಹ್ಯಾಡ್ ಅಕ್ಸೆಪ್ಟೆಡ್. ಅದ ಅವರ ಒಂದು ಏನು ಉತ್ತರ ಬಂತು ಅವರ ಕಡೆಯಿಂದ, ಅದನ್ನ ಸ್ವೀಕರಿಸಿ ಅವನಿಗೆ ಮರಣದಂಡನೆಯನ್ನ ವಿಧಿಸಲಾಯಿತು. ಬಟ್ ದೇರ್ ವಾಸ್ ಎ ಪ್ರಾಬ್ಲಮ್, ಅಲ್ಲಿ ಒಂದು ತೊಂದರೆ ಇದೆ. ವಾಟ್ ವಾಸ್ ಇಟ್? ಅದು ಏನಪ್ಪ ಅಂದ್ರೆ ದೇರ್ ವಾಸ್ ನಾಟ್ ಎ ಮಷಿನ್. ಅಲ್ಲಿ ಮಷಿನ್ ಇಲ್ಲ ಟು ಕಟ್ ಆಫ್ ಹಿಸ್ ಹೆಡ್, ಅವನ ತಲೆಯನ್ನ ತೆಗೆಯುವಂತದ್ದು. ದಟ್ ಈಸ್ ಗಿಲಟೈನ್ ಮಷಿನ್. ಗಿಲಟೈನ್ ಮಷಿನ್ ಸಹ ಇಲ್ಲ. ಅಂಡ್ ದ ಎಕ್ಸ್ಪರ್ಟ್ ಎಕ್ಸ್ಕ್ಯೂಷನರ್ ವಾಸ್ ಆಲ್ಸೋ ನಾಟ್ ದೇರ್. ಶಿರಚ್ಛೇದ ಮಾಡುವಂತಹ ಒಬ್ಬ ಪರಿಣಿತ ವ್ಯಕ್ತಿನೂ ಇಲ್ಲ, ಮಷಿನೂ ಇಲ್ಲ. ದೆನ್ ವಾಟ್ ಎಲ್ಸ್ ವಿ ಹ್ಯಾವ್ ಟು ಡೂ? ಹಾಗಾದ್ರೆ ನಾವ್ ಏನ್ ಮಾಡಬೇಕು?
ಸೊ ದೇ ಹ್ಯಾವ್ ಥಾಟ್, ಅವರು ಆಲೋಚನೆ ಮಾಡಿದ್ರು ಅಂಡ್ ಅವರು ಯೋಚಿಸ್ತಾ ಇದ್ದಾರೆ. ದೇ ವರ್ ಥಿಂಕಿಂಗ್, ವೈ ಕಾಂಟ್ ವಿ ಟೇಕ್ ದ ಸಪೋರ್ಟ್ ಆಫ್ ಅದರ್ ಕಂಟ್ರೀಸ್, ಯಾಕೆ ಬೇರೆ ದೇಶದವರ ಒಂದು ಸಪೋರ್ಟ್ ತಗೋಬಾರ್ದು. ಇಮಿಡಿಯೇಟ್ಲಿ ದೇ ಹ್ಯಾಡ್ ರಿಟರ್ನ್ ಎ ಲೆಟರ್ ಟು ಫ್ರಾನ್ಸ್, ಫ್ರಾನ್ಸ್ಗೆ ಒಂದು ಪತ್ರವನ್ನ ಬರೀತಾರೆ. ಅಂಡ್ ದೇ ವರ್ ವೈಟಿಂಗ್ ಫಾರ್ ದೇರ್ ರಿಪ್ಲೈ, ಅವರ ಒಂದು ಉತ್ತರಕ್ಕೆ ಕಾಯ್ತಾ ಇದ್ದಾರೆ. ಅಟ್ ಲಾಸ್ಟ್ ಆಫ್ಟರ್ ಫ್ಯೂ ಡೇಸ್ ದ ರಿಪ್ಲೈ ಹ್ಯಾಡ್ ಕಮ್, ವಾಪಸ್ ಬಂತು ಏನು ಉತ್ತರ. ಸಿ ದೋಸ್ ಪೀಪಲ್, ದ ಫ್ರಾನ್ಸ್ ಪೀಪಲ್ ಆರ್ ರೆಡಿ ಟು ಸೆಂಡ್ ದ ಮಷಿನ್ ಆಸ್ ವೆಲ್ ಆಸ್ ದ ಎಕ್ಸ್ಪರ್ಟ್ ಅನ್ನ ಮತ್ತು ಮಷಿನ್ ಅನ್ನ ಕಳಿಸ್ತೀವಿ. ಬಟ್ ಇಟ್ಸ್ ಕಾಸ್ಟ್ ಈಸ್ 16,000. ನೋಡ್ರಿ, 16,000 ಫ್ರಾಂಕ್ಸ್ ಅದಕ್ಕೆ ಏನು ದುಡ್ಡನ್ನ ಕೊಡ್ಬೇಕಾಗತ್ತೆ. ಯಾರು? ಮೊನಾಕೋದವರು. 16,000 francs is so costly to these people. ಅಲ್ಲಿ ಪಾಪ ಇರದೆ 7,000 ಜನ, 7,000ಕ್ಕೆ 2 ಫ್ರಾಂಕ್ಸ್ ಹಾಕಿದ್ರು 14 ಫ್ರಾಂಕ್ಸ್ ಆಗತ್ತೆ. ಇನ್ನು ಇಲ್ಲಿಂದ ತರಬೇಕು, ಅವ್ರ ಜೀವನ ನಡೆಯೋದೇನೆ ಹಾರ್ಡ್, ತುಂಬಾ ಕಷ್ಟ ಇದೆ. ಹಾಗಾಗಿ ಅವರು ಇಲ್ಲ, ಇಷ್ಟೊಂದು ನಮ್ಮ ಕೈಲಿ ವಿ ಆರ್ ಅನೇಬಲ್ ಟು ಪೇ ಸಚ್ ಹ್ಯೂಜ್ ಅಮೌಂಟ್ ಟು ದೋಸ್ ಪೀಪಲ್. ಸೊ ಅಗೈನ್ ವಿ ಹ್ಯಾವ್ ಟು ರೈಟ್ ದ ಲೆಟರ್ ಟು ಇಟಲಿ. ಇಟಲಿಗೆ ಪತ್ರವನ್ನ ಬರೆಯೋಣ ಅಂತ ಹೇಳಿ ಈಗ ಇಟಲಿಗೂ ಸಹ ಪತ್ರವನ್ನ ಬರೀತಾರೆ. ಇಟಲಿಗೆ ಹೋಗುತ್ತೆ, ಇಟಲಿಯವರಿಂದಲೂ ಸಹ ರಿಪ್ಲೈ ಬರುತ್ತೆ. ಆ ಇಟಲಿಯವರು ದೇ ಆರ್ ಆಲ್ಸೋ ರೆಡಿ ಟು ಸೆಂಡ್ ದ ಮಷಿನ್ ಅಂಡ್ ದ ಎಕ್ಸ್ಪರ್ಟ್, ಬಟ್ ದೇರ್ ಕಾಸ್ಟ್ ಈಸ್ 12,000 ಫ್ರಾಂಕ್ಸ್. ಅವ್ರದ್ದು 12,000 ಫ್ರಾಂಕ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾರು? ಇಟಲಿ. ಇಟ್ ಈಸ್ ಆಲ್ಸೋ ಟೂ ಕಾಸ್ಟ್ಲಿ, ಅದು ಬಹಳಷ್ಟು ಅಮೌಂಟ್ ಆಗ್ಬಿಡುತ್ತೆ. ಇವ್ರಿಗೆ ಅದನ್ನ ಕೊಡುವಂತಹದ್ದು ಶಕ್ತಿ ಇಲ್ಲ. ಹಾಗಾಗಿ ವಾಪಸ್ಸು ಸುಮ್ಮನೆ ಆಗ್ಬಿಡ್ತಾರೆ. ಮತ್ತೆ ಅಗೈನ್ ದ ಮಿನಿಸ್ಟರ್ ಹ್ಯಾಡ್ ಗ್ಯಾದರ್ಡ್, ಮಿನಿಸ್ಟರ್ ಡಿಸ್ಕಸ್ಡ್, ಒಂದು ಕಡೆ ಸೇರಿದ್ರು, ಅವರು ಚರ್ಚೆಯನ್ನ ಮಾಡ್ತಾರೆ. ಏನಪ್ಪಾ ಅಂದ್ರೆ ದ ಪ್ರಿನ್ಸ್ ಶುಡ್ ಕಾಲ್ ದ ಜನರಲ್, ಆ ಜನರಲ್ ಅನ್ನ ಕರೆಸಿ ದ ಜನರಲ್ ಶುಡ್ ಆಸ್ಕ್ ಹಿಸ್ ಸೋಲ್ಜರ್ಸ್, ಒನ್ ಆಫ್ ದ ಸೋಲ್ಜರ್ ಶುಡ್ ಬಿ ರೆಡಿ ಟು ಚೋಪ್ ಆಫ್ ಹಿಸ್ ಹೆಡ್. ನೋಡ್ರಿ, ಅವನ ಒಂದು ಕತ್ತನ್ನ ಕತ್ತರಿಸೋದು ಹೇಳಬೇಕು. ಯಾರು? ಜನರಲ್. ಯಾಕಪ್ಪ ಅಂದ್ರೆ ಆ ಸೋಲ್ಜರ್ಸ್, ದ ಸೋಲ್ಜರ್ಸ್ ವರ್ ಟ್ರೈನ್ಡ್ ಫಾರ್ ದಟ್ ಡೀಡ್. ಅವರು ಆ ಒಂದು ಕೆಲಸ ಮಾಡೋದಕ್ಕೋಸ್ಕರನೇ ಅವ್ರಿಗೆ ಟ್ರೈನಿಂಗ್ ಆಗಿರ್ತಾರೆ. ವೆಲ್ ಟ್ರೈನ್ಡ್ ಅಪ್ ಟು ಡೂ ಸಚ್ ವರ್ಕ್. ಈವನ್ ದ ಸೋಲ್ಜರ್ಸ್ ಶುಡ್ ಕಿಲ್ ದ ಅಪೋನೆಂಟ್ ಪರ್ಸನ್ ವೇರ್ ಇನ್ ದ ವಾರ್ ಫೀಲ್ಡ್. ಈಗ ಯುದ್ಧ ಭೂಮಿಯಲ್ಲಿ ಎದುರಿಗೆ ಇರುವಂತಹ ಒಂದು ಎದುರಾಳಿಯನ್ನ, ಒಂದು ಆಪೋನೆಂಟ್ ಪರ್ಸನ್ ಅನ್ನ ಕೊಲ್ತಕ್ಕಂಥದ್ದು. ಇಟ್ ಇಸ್ ದ ಡ್ಯೂಟಿ. ಈಸಿಲಿ ಹಿ ಕುಡ್ ಡೂ ದಿಸ್. ಅವನು ಆ ಒಂದು ವ್ಯಕ್ತಿಯನ್ನ ಕೊಲ್ತಾನಲ್ಲ, ಹಾಗೇನೆ ಇಲ್ಲಿನೂ ಸಹ ಆ ಸೋಲ್ಜರು ಕೊಲ್ತಾನೆ. ಹಾಗಾಗಿ ನೀವು ಹೋಗಿ ಹೇಳಿ ಅಂತ ಹೇಳಿ ಜನರಲ್ಗೆ ಹೇಳಿದ್ರು. ದ ಜನರಲ್ ವೆಂಟ್ ಟು ಹಿಸ್ ಸೋಲ್ಜರ್ಸ್, ಹೋಗ್ತಾನೆ ಅಂಡ್ ಹಿ ಆಸ್ಕ್ಡ್, ಕೇಳ್ತಾನೆ, ಎನಿ ಒನ್ ಅಮಾಂಗ್ ಯು ರೆಡಿ ಟು ಡೂ ದಿಸ್, ನೀವು ಯಾರಾದ್ರೂ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ರೆಡಿ ಇದ್ದೀರಾ? ಆಗ ಅವರು ಹೇಳ್ತಾರೆ, ಸಾರಿ, we are ready to fight in the battlefield but we can't to do such work. ಇಂಥ ಕೆಲಸವನ್ನ ನಾವು ಮಾಡೋದಿಲ್ಲ ಅಂತ ಹೇಳಿ ಸೋಲ್ಜರ್ಸ್ ಗಳು ಹೇಳ್ತಾರೆ. ಆವಾಗ ಜನರಲ್ once again he came to the ministers, came to the prince and revealed the truth. ಅಲ್ಲಿ ಬಂದು ಸತ್ಯವನ್ನ ಹೇಳ್ತಾನೆ. ಈ ಮಿನಿಸ್ಟರ್ಸ್ ಗಳು, ಈ ಅರಸ ಏನು ಈ ರಾಜ್ಕುಮಾರ್ ಇರ್ತಾನಲ್ಲ, ಅವರಿಗೆ ಬಂದು ಜನರಲ್ ಹೇಳ್ತಾನೆ, ನಮ್ಮ ಸೋಲ್ಜರ್ಸ್ಗಳು ಈ ಕೆಲಸವನ್ನ ಮಾಡಲಾರರು ಅಂದಾಗ ಅವ್ರಿಗೆ ಬಹಳಷ್ಟು ಬೇಜಾರಾಗುತ್ತೆ. ಏನ್ ಮಾಡದಪ್ಪ ಈಗ ಅಂತ ಹೇಳಿ ಮತ್ತೆ ಅವರು ಒಂದು ಕಡೆ ಸಭೆಯನ್ನ ಸೇರ್ತಾರೆ. ಆಲ್ ದ ಮಿನಿಸ್ಟರ್ಸ್ ಹ್ಯಾಡ್ ಗ್ಯಾದರ್ಡ್, ಅಸೆಂಬಲ್ಡ್ ಅಂಡ್ ಡೀಪ್ಲಿ ಡಿಸ್ಕಸ್ಡ್ ಅಬೌಟ್ ದಿಸ್ ಟಾಪಿಕ್. ಈ ಒಂದು ವಿಚಾರದ ಬಗ್ಗೆ ಅವರು ಚರ್ಚೆ ಮಾಡಿ 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 ಕೊನೆಗೆ ದೇ ಹ್ಯಾಡ್ come to a conclusion, ಒಂದು ತೀರ್ಮಾನಕ್ಕೆ ಬರ್ತಾರೆ. ಏನಪ್ಪಾ ಅಂದ್ರೆ we have to alter the death sentence into life imprisonment. ನೋಡ್ರಿ, ಮರಣ ದಂಡನೆಯಿಂದ ಜೀವಿತಾವಧಿಗೆ ಅಂದ್ರೆ ಸಾಯೋವರೆಗೂ ಸಹ ಜೈಲಲ್ಲೇ ಅವನು ಇರುವಂತಹ ಒಂದು ಶಿಕ್ಷೆಯನ್ನ ನಾವು ಯಾಕೆ ಈ ತರ ಪರಿವರ್ತಿಸಬಾರದು? ಅಂದ್ರೆ
ಮರಣದಂಡನೆಯಿಂದ ಜೀವಿತಾವಧಿಯವರೆಗೂ ಸಾಯೋವರೆಗೂ ಸಹ ಜೈಲಲ್ಲೇ ಇರೋ ಹಾಗೆ, ನಾವು ಕೊಲ್ಲೋ ಹಾಗೇನೂ ಇಲ್ಲ, ಅವನು ಸಾಯೋವರೆಗೂ ಅಲ್ಲೇ ಇರ್ತಾನೆ. ಹಾಗಾಗಿ ಈ ತರ ನಾವು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಒಂದು ಅನ್ನಿಸ್ತು. ಬಂದ್ರು ಆ ರಾಜಕುಮಾರನಿಗೆ, ಪ್ರಿನ್ಸ್ಗೆ ಈ ವಿಷಯವನ್ನ ಹೇಳಿದ್ರು. ದ ಪ್ರಿನ್ಸ್ ಹ್ಯಾಪಿಲಿ ಅಗ್ರೀಡ್ ದಿಸ್, ಇದನ್ನ ಅವನು ತುಂಬಾ ಸಂತೋಷವಾಗಿ ಒಪ್ಕೊಂಡ. ಅಗೈನ್ ದೇರ್ ವಾಸ್ ಎ ಪ್ರಾಬ್ಲಮ್, ಮತ್ತೆ ಅಲ್ಲೊಂದು ಪ್ರಾಬ್ಲಮ್ ಇದೆ. ಏನಪ್ಪಾ ಅಂದ್ರೆ, ಅಂತ ಒಂದು ಫಿಟ್ ಪ್ರಿಸನ್ ವಾಸ್ ನಾಟ್ ದೇರ್ ಇನ್ ದಟ್ ಕಂಟ್ರಿ. ಆ ಒಂದು ದೇಶದಲ್ಲಿ ಒಂದು ಫಿಟ್ ಆಗಿರುವಂತಹ ಲಾಕಪ್ ಇರಲಿಲ್ಲ. ಓನ್ಲಿ ಟೆಂಪರರಿ ಪ್ರಿಸನ್ ವಾಸ್ ದೇರ್, ಒಂದು ತಾತ್ಕಾಲಿಕವಾಗಿರುವಂತಹದ್ದು ಪ್ರಿಸನ್ ಅಲ್ಲಿ ಇತ್ತು. ಜನಗಳು ಹೋಗ್ತಾ ಇದ್ರು ಬರ್ತಾ ಇದ್ರು, ಬಟ್ ಪರ್ಮನೆಂಟ್ ಆಗಿ ಉಳಿಯುವಂತಹ ಲಾಕಪ್ ಅವನಿಗೆ ಇರಲಿಲ್ಲ. ಸೊ ದ ಪ್ರಿನ್ಸ್ ಶುಡ್ ಅಪಾಯಿಂಟ್ ಎ ಗಾರ್ಡ್ ಟು ವಾಚ್ ಹಿಮ್, ಅವನನ್ನ ನೋಡ್ಕೊಳ್ಳೋದಕ್ಕೋಸ್ಕರ, ಅವನ ಕಾಯೋದಕ್ಕೋಸ್ಕರ ಒಬ್ಬ ಗಾರ್ಡ್ ಅನ್ನ ಅಪಾಯಿಂಟ್ ಮಾಡಬೇಕಾಗಿತ್ತು. ದಟ್ ಗಾರ್ಡ್ಸ್ ಡ್ಯೂಟಿ ಈಸ್, ಆ ಕಾವಲುಗಾರನ ಕೆಲಸ ಏನಪ್ಪಾ ಅಂದ್ರೆ, ಹಿ ಶುಡ್ ಗೋ ಟು ದ ಪ್ಯಾಲೇಸ್ ಟು ಬ್ರಿಂಗ್ ಟು ಫೆಚ್ ದ ಫುಡ್ ಆಫ್ ದಟ್ ಕ್ರಿಮಿನಲ್. ಆ ಒಬ್ಬ ಕ್ರಿಮಿನಲ್ ನ ಊಟವನ್ನ ತರೋದಕ್ಕೆ ಅರಮನೆಗೆ ಹೋಗ್ಬೇಕಾಗಿತ್ತು, ತರಬೇಕಾಗಿತ್ತು, ಇವನ್ಗೆ ಇಡಬೇಕಾಗಿತ್ತು, ಇವನ ನೋಡ್ಕೋಬೇಕಾಗಿತ್ತು. ದಟ್ ಈಸ್ ದ ಡ್ಯೂಟಿ ಆಫ್ ದಟ್ ಗಾರ್ಡ್, ಅಷ್ಟು ಅವನ ಒಂದು ಡ್ಯೂಟಿ. ಹೀಗೇನೆ ಲೈಕ್ ದಿಸ್ ಫ್ಯೂ ಮಂತ್ಸ್ ಹ್ಯಾವ್ ಬೀನ್ ಪಾಸ್ಡ್. ಆಫ್ಟರ್ 1 year when the king went through the account, ಈಗ ಒಂದು ವರ್ಷ ಕಳೆದೋಗ್ಬಿಡ್ತು. ಈಗ ಅಕೌಂಟ್ ಅನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್. ಜಸ್ಟ್ ಯು ವಾಂಟೆಡ್ ಟು ಸಿ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಆಫ್ ದಟ್ ಕಂಟ್ರಿ. ಆ ದೇಶದ ಆದಾಯ ಮತ್ತು ಏನು ಕಳೀತೀವೋ ಅದನ್ನ ನೋಡ್ಬೇಕಾಗಿತ್ತು. ಅದನ್ನ ನೋಡ್ತಾ ಇರ್ಬೇಕಾದ್ರೆ ಜಸ್ಟ್ ಈ ಓಪನ್ ದ ಲೆಡ್ಜರ್ ಅಂಡ್ ವೆಂಟ್ ಥ್ರೂ ಇಟ್, ಅದನ್ನ ನೋಡ್ಕೊಂತ ಹೋಗ್ತಾ ಇದ್ದಾನೆ. ಹಿ ಫೌಂಡ್ ಎ ನ್ಯೂ ಐಟಮ್ ಎಕ್ಸ್ಪೆಂಡಿಚರ್, ಒಂದು ಹೊಸದಾಗಿ ಏನೋ ಒಂದು ಕಳ್ಕೊಂಡಿರ್ತಕ್ಕಂಥದ್ದು, ಸಿಕ್ಕಾಪಟ್ಟೆ ಖರ್ಚಾಗಿರ್ತಕ್ಕಂಥದ್ದು ಅವರ ಗಮನಕ್ಕೆ, ರಾಜನ ಗಮನಕ್ಕೆ ಬರುತ್ತೆ. ಅದನ್ನ ಅಬ್ಸರ್ವ್ ಮಾಡಿದಾಗ ಈ ಕ್ರಿಮಿನಲ್ಗೆ ಅರಮನೆಯಿಂದ ಊಟ ತಂದಿರ್ತಕ್ಕಂಥದ್ದು ಮತ್ತೆ ಗಾರ್ಡ್ ಅನ್ನ ಇಟ್ಟಿರ್ತಕ್ಕಂಥದ್ದು ಅವೆಲ್ಲವೂ ಸಹ ಸುಮಾರು 600 ಫ್ರಾಂಕ್ಸ್ ಖರ್ಚಾಗ್ತಾ ಇದೆ. 600 ಫ್ರಾಂಕ್ಸ್ ಒಂದು ವರ್ಷಕ್ಕೆ ಖರ್ಚು ಆದರೆ ಹಿ ಸ್ಟಿಲ್ ಯಂಗ್, ಇನ್ನು ಯುವಕ ಇದ್ದಾನೆ. ಹಿ ಕುಡ್ ಲೀವ್ ಮೋರ್ ದೆನ್ 50 years, ಇನ್ನು 50 ವರ್ಷಕ್ಕಿಂತಲೂ ಸಹ ಹೆಚ್ಚು ಬದುಕುತ್ತಾನೆ. 50 ವರ್ಷಕ್ಕೆ ಎಷ್ಟು ಆಗಬಹುದು ಎಕ್ಸ್ಪೆಂಡಿಚರ್? ಸೊ ಇಟ್ ಈಸ್ ಟೂ ಡಿಯರ್, ಇಟ್ ಈಸ್ ಟೂ ಕಾಸ್ಟ್ಲಿ. ಇದು ಬಹಳ ನಮಗೆ ದುಬಾರಿ, ಸಿಕ್ಕಾಪಟ್ಟೆ ಖರ್ಚಾಗತ್ತೆ. ಮತ್ತೆ ನಾವು ಏನಾದ್ರೂ ಮಾಡ್ಬೇಕಲ್ಲ ಅಂತ ಈಗ ದ ಪ್ರಿನ್ಸ್ ಸಮ್ಮನ್ಡ್ ಕಾಲ್ಡ್ ಹಿಸ್ ಮಿನಿಸ್ಟರ್ಸ್, ಇವರ ಮಂತ್ರಿಗಳನ್ನೆಲ್ಲ ಕರೆದು ಹೇಳ್ತಿದ್ದಾರೆ, ಅಗೇನ್ ಯು ಹ್ಯಾವ್ ಟು ಮೇಕ್ ನ್ಯೂ ಪ್ಲಾನ್, ಹೊಸ ಒಂದು ಪ್ಲಾನ್ ಅನ್ನ ಮಾಡ್ರಿ ಅಂತ ಹೇಳಿ ಪ್ರಿನ್ಸ್ ಅವರಿಗೆ ಹೇಳ್ತಾನೆ. ಆಗ ಆ ಒಂದು ಮಿನಿಸ್ಟರ್ಸ್ ಗಳೆಲ್ಲನ ಒಂದು ಕಡೆ ಸಭೆಯನ್ನ ಸೇರಿಸಿ ಏನ್ ಮಾಡೋಣಪ್ಪ, ಏನ್ ಮಾಡೋಣ ಅಂತ ಹೇಳಿ ಯೋಚಿಸಿ ಕೊನೆಗೆ ಅವರು ಒಂದು ತೀರ್ಮಾನನ ಮಾಡ್ತಾರೆ. ವಿ ಹ್ಯಾವ್ ಟು ಡಿಸ್ಮಿಸ್ ದ ಗಾರ್ಡ್ ಅನ್ನ ಡಿಸ್ಮಿಸ್ ಮಾಡೋಣ, ತೆಗೆದಾಕ ಬಿಡೋಣ, ಅವಾಗ ಅವನ ಖರ್ಚು ಉಳಿಯುತ್ತೆ. ಅದ ಆದ್ಮೇಲೆ ಅದೇನಾದ್ರು ಆತರ ಮಾಡಿದ್ವಿ ಅಂದ್ರೆ ಇವನು ಓಡಬಿಡ್ತಾನಲ್ಲ ಅಂತೇಳಿ ಮತ್ತೊಬ್ಬ ಮಿನಿಸ್ಟರ್ ಇವನಿಗೆ ಹೇಳ್ತಾನೆ. ಅವನು ಹೋದ್ರು ಒಳ್ಳೇದಾಯ್ತಲ್ಲ, ನಮಗೆ ಖರ್ಚು ಉಳಿಯುತ್ತಲ್ಲ, ಹೋದ್ರು ಹೋಗ್ಲೇಳು ಅಂತ ಹೇಳಿ ಈ ಮಿನಿಸ್ಟರ್ಸ್ ಗಳೆಲ್ಲ ಚರ್ಚೆ ಮಾಡಿ ಮತ್ತೆ ಪ್ರಿನ್ಸ್ ಹತ್ರ ಅಗೈನ್ ದೋಸ್ ಮಿನಿಸ್ಟರ್ಸ್ ಹ್ಯಾಡ್ ಕಮ್ ಟು ದ ಪ್ರಿನ್ಸ್ ಅಂಡ್ ಸೆಡ್ ವಾಟ್ ದೇ ಹ್ಯಾಡ್ ಥಾಟ್, ವಾಟ್ ದೇ ಹ್ಯಾಡ್ ಮೇಡ್ ದ ಪ್ಲಾನ್, ಏನು ಪ್ಲಾನ್ ಮಾಡಿದ್ರು ಅದನ್ನ ಅವರಿಗೆ ಹೇಳ್ತಾರೆ. ಅದಾದ್ಮೇಲೆ ರಾಜನಿಗೆ, ಆ ಪ್ರಿನ್ಸ್ಗೆ ಬಹಳಷ್ಟು ಖುಷಿ ಆಗತ್ತೆ. ಆಯ್ತು ಅಂತೇಳಿ ಇಮಿಡಿಯೇಟ್ಲಿ ದೇ ಹ್ಯಾಡ್ ಡಿಸ್ಮಿಸ್ಡ್ ದ ಗಾರ್ಡ್ and they were kept an eye on that culprit, that is the criminal. ಆ ಕ್ರಿಮಿನಲ್ ಏನ್ ಮಾಡ್ತಾನೆ ಅಂತ ಹೇಳಿ ಅವರನ್ನ ವಾಚ್ ಮಾಡ್ತಾ ಇದ್ದಾರೆ. ಯಾರನ್ನ? ಆ ಒಬ್ಬ ಮರ್ಡರ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ. ಈ ಗಾರ್ಡ್ ಅನ್ನ ತೆಗೆದು ಹಾಕಿದ ಮೇಲೆ ಅವನು ಜೈಲಲ್ಲೇ ಇರ್ತಾನೋ ಅಥವಾ ಹೊರಗೆ ಹೋಗ್ತಾನೋ ಅಂತ ಹೇಳಿ ಕಣ್ಣುಗಳನ್ನ ಅವ್ರ ಮೇಲೆ ಇಟ್ಟಿದ್ದಾರೆ. ಅವನು ಈಗ ಊಟದ ಸಮಯ ಆಯ್ತು. The criminal waited for few minutes.
he may, the god may bring his, fetch his food. ಆಹಾರ ತರ್ತಾನೆ ಅಂತ ಹೇಳಿ ಅವನು ವೇಟ್ ಮಾಡ್ದ, ಬಟ್ ಬರಲಿಲ್ಲ. he wouldn't come, so he himself opened the door of that prison and went to the palace kitchen. ಪ್ಯಾಲೇಸಿನ ಒಂದು ಕಿಚನ್ ಗೆ ಹೋದ. he fetch his food, ಅವನ ಆಹಾರ ತಗೊಂಡ ವಾಪಸ್. he came to his prison, ಅವನ ಒಂದು ಬಂದಿಖಾನೆಗೆ ಬಂದ. ಲಾಕ್ಡ್ ಇಟ್ಸ್ ಡೋರ್, ಅದರ ಒಂದು ಡೋರ್ ಅನ್ನ ಲಾಕ್ ಮಾಡ್ಕೊಂಡ. ಇಟ್ ವಾಸ್ ಗೋಯಿಂಗ್ ಆನ್ ಲೈಕ್ ದಿಸ್, ಇದೇ ತರ ನಡೀತಾ ಇತ್ತು. ದ ಮಿನಿಸ್ಟರ್ಸ್ ವರ್ ಶಾಕ್ಡ್, ದೇ ವರ್ ಅಸ್ಟಾನಿಶ್ಡ್ ಟು ಸಿ ದ ಬಿಹೇವಿಯರ್ ಆಫ್ ದಿಸ್ ಕ್ರಿಮಿನಲ್. ಈ ಒಬ್ಬ ಕ್ರಿಮಿನಲ್ ನ ಬಿಹೇವಿಯರ್ ನೋಡಿ ಅವ್ರಿಗೆಲ್ಲ ಆಶ್ಚರ್ಯ ಬಿಡ್ತು. ವಿ ಹ್ಯಾವ್ ಥಾಟ್ ದಟ್ ಪ್ರಾಬಬಲಿ ದಿಸ್ ಮ್ಯಾನ್ ವುಡ್ ಗೋ ಅವೇ ಫ್ರಮ್ ದಿಸ್ ಜೈಲ್, ಇಲ್ಲಿಂದ ಹೋಗ್ತಾನೆ ಅಂತ ಹೇಳಿ ಅನ್ಕೊಂಡಿದ್ವಿ, ಬಟ್ ಇವನು ಹೋಗ್ತಾ ಇಲ್ಲ. ವಾಟ್ ಎಲ್ಸ್ ವಿ ಹ್ಯಾವ್ ಟು ಡೂ, ಏನ್ ಮಾಡೋಣ ಅಂತ ಹೇಳಿ ಅವರು ಯೋಚಿಸ್ತಾರೆ. ಅಂಡ್ ಆಲ್ಸೋ ಕೇಮ್ ಟು ಎ ಸರ್ಟೈನ್ ಐಡಿಯಾ, ಒಂದು ಐಡಿಯಾಕ್ಕೆ ಬರ್ತಾರೆ. ದೇ ವೆಂಟ್ ಟು ಹಿಮ್, ಅವ್ರ ಹತ್ರ ಹೋಗ್ತಾರೆ. ವೈ ಕಾಂಟ್ ಯು ರನ್ ಅವೇ ಫ್ರಮ್ ದಿಸ್ ಜೈಲ್, ಯಾಕೆ ನೀನು ಈ ಜೈಲಿಂದ ಹೊರಗೆ ಹೋಗಬಾರದು, ಎಲ್ಲಾದ್ರೂ ಹೋಗಬಾರದು ಅಂತ ಹೇಳಿ ಅವನನ್ನ ಕೇಳ್ತಾರೆ. ಅವಾಗ ಅವನು ಏನ್ ಹೇಳ್ತಾನೆ ಅಂದ್ರೆ, ಎಲ್ಲಿಗೆ ಹೋಗಲಿ, ಯು ಹ್ಯಾವ್ ರೂಯಿನ್ಡ್ ಮೈ ಕ್ಯಾರೆಕ್ಟರ್, ಮೈ ಲೈಫ್, ದ ಪೀಪಲ್ ಆರ್ ಶೋಯಿಂಗ್ ದೇರ್ ಬ್ಯಾಕ್ಸ್ ಟು ಮೀ. ಎಲ್ಲಿಗೆ ಹೋಗ್ಲಿ ನಾನು, ನನ್ನ ಒಂದು ವ್ಯಕ್ತಿತ್ವವನ್ನೇ ನೀವು ಹಾಳು ಮಾಡಿದ್ದೀರಿ. ನನ್ನನ್ನ ಯಾರೂ ಸಹ ಮಾತಾಡಿಸಿಲ್ಲ. ನಾನು ಏನಾದ್ರೂ ಮಾತಾಡಿಸ್ಬೇಕು ಅಂತ ಹೇಳಿ ಹೋದ್ರೆ ಅವರು ನನ್ನನ್ನ ನೋಡ್ದಲೆ ನೆಗ್ಲೆಕ್ಟ್ ಮಾಡಿ, ಇಗ್ನೋರ್ ಮಾಡಿ ಹೋಗ್ತಾ ಇದ್ದಾರೆ. ಯಾರೂ ಸಹ ನನ್ನನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಎಲ್ಲಿಗೆ ಹೋಗ್ಲಿ? ಐ ಕಾಂಟ್ ಗೋ ಎನಿವೇರ್, ಐ ವಿಲ್ ಸ್ಟೇ ಹಿಯರ್ ಇನ್ ದಿಸ್ ಜೈಲ್ till end of my life. The prince was completely disgusted. He was so disappointed and frustrated. Then he summoned his ministers. Now you have to take certain step to rid of this criminal from our land. ನೋಡ್ರಿ, ನಮ್ಮ ಒಂದು ದೇಶದಿಂದ ಇವನನ್ನ ಹೊರ ಹಾಕಬೇಕು, ನೀವು ಏನಾದ್ರೂ ಒಂದು ಸ್ಟೆಪ್ ಅನ್ನ ತಗೊಂಡ್ಲೇಬೇಕು ಅಂತ ಹೇಳಿ ಹಿ ಸ್ಟ್ರಾಂಗ್ಲಿ ಅಡ್ವೈಸ್ಡ್ ದೋಸ್ ಪೀಪಲ್. ಅವರಿಗೆ ಆ ತರ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದಾಗ ದೋಸ್ ಪೀಪಲ್ ಹ್ಯಾವ್ ಥಾಟ್, ಅವರು ಯೋಚಿಸ್ತಾರೆ. ಅಂಡ್ ಡಿಸ್ಕಸ್ಡ್ ಅಮಾಂಗ್ ದೆಮ್ಸೆಲ್ಸ್, ಅವರಷ್ಟಕ್ಕೆ ಅವರು ಚರ್ಚೆ ಮಾಡಿ ಅಟ್ ಲಾಸ್ಟ್ ದೇ ಹ್ಯಾವ್ ಟೇಕನ್ ಸರ್ಟೈನ್ ಡಿಸಿಷನ್, ಒಂದು ತೀರ್ಮಾನವನ್ನ ತಗೊಳ್ತಾರೆ. ಆ ಒಂದು ತೀರ್ಪನ್ನ ತಗೊಂಡು ಬಂದು ದೇ ಹ್ಯಾಡ್ ನರೇಟೆಡ್ ವಾಟ್ ದೇ ಹ್ಯಾಡ್ ಟೇಕನ್, ಅವ್ರೇನ್ ತಗೊಂಡಿದ್ರು ಅದನ್ನ ಅವ್ರ ಹತ್ರ ಬಂದು ಹೇಳಿದ್ರೆ, ಯಾರ ಹತ್ರ? ಪ್ರಿನ್ಸ್ ಹತ್ರ, ರಾಜಕುಮಾರನ ಹತ್ರ ಹೇಳ್ತಾರೆ. ಆ ಒಂದು ವಿಚಾರ ಯಾವುದಪ್ಪ ಅಂದ್ರೆ, ವಾಟ್ ವಾಸ್ ದಟ್ ವಾಸ್, ಅದೇನಪ್ಪ ಅಂದ್ರೆ, ವಿ ಹ್ಯಾವ್ ಟು ಗಿವ್ ದ ಪೆನ್ಷನ್ ಟು ದಿಸ್ ಮ್ಯಾನ್ ಇಫ್ ಯು ವಾಂಟ್ ಟು ರಿಡ್ ಆಫ್ ದಿಸ್ ಮ್ಯಾನ್ ಫ್ರಮ್ ದಿಸ್ ಕಂಟ್ರಿ. ಈ ದೇಶದಿಂದ ಹೊರ ಹಾಕಬೇಕಂದ್ರೆ ಇಟ್ ವಾಸ್ ಇನ್ಎವಿಟಬಲ್, ಇದು ವಿಧಿ ಇಲ್ಲ. ಏನು? ವಿ ಹ್ಯಾವ್ ಟು ಗಿವ್ ದ ಪೆನ್ಷನ್, ದಟ್ ವಾಸ್ 600 francs, 600 francs ಗಳನ್ನ ಇವನಿಗೆ ನಾವು ಪೆನ್ಷನ್ ನ ಕೊಡಬೇಕು ಅಂತ ಹೇಳಿದಾಗ ಅವರ ಮಾತನ್ನ ರಾಜ ಒಪ್ಪಿಕೊಂಡು ಮತ್ತೆ ಅವನಿಗೆ ಹೇಳ್ತಾರೆ, ಯಾರಿಗೆ? ಆ ಕ್ರಿಮಿನಲ್ಗೆ, ವಿ ಆರ್ ರೆಡಿ ಟು ಗಿವ್ ದ ಪೆನ್ಷನ್, ನಾವು ಪೆನ್ಷನ್ ಅನ್ನ ಕೊಡೋದಕ್ಕೆ ಸಿದ್ಧರಿದ್ವಿ. ಇಫ್ ಯು ವಿಲ್ಲಿಂಗ್ ಟು ಗೋ ಅವೇ ಫ್ರಮ್ ಅವರ್ ಕಂಟ್ರಿ, ನೀನು ಇಲ್ಲಿಂದ ಹೋಗೋದಕ್ಕೆ ಬಯಸಿದ್ರೆ. ಹಿ ಹ್ಯಾಪಿಲಿ ಅಕ್ಸೆಪ್ಟೆಡ್ ದೇರ್ ಡಿಸಿಷನ್, ಅವರ ಒಂದು ಡಿಸಿಷನ್ ಅನ್ನ ತುಂಬಾ ಖುಷಿಯಾಗಿ ಆ ಕ್ರಿಮಿನಲ್ ಸ್ವೀಕರಿಸ್ತಾನೆ. ಸ್ವೀಕರಿಸಿದ ಆದ ಮೇಲೆ ಅಗೈನ್ ಹಿ ಟುಕ್ ದ ಪೆನ್ಷನ್ 1/3 ಆಫ್ ಹಿಸ್ ಆನಿಟಿ ಇನ್ ಅಡ್ವಾನ್ಸ್ ಆಗಿ 1/3 ಒಂದು ಆನಿಟಿಯ ಒಂದು ಪೆನ್ಷನ್ ಅನ್ನ ತಗೊಂಡ. ಹಿ ವೆಂಟ್ ಫ್ರಮ್ ಮೊನಾಕೋದಿಂದ ಹೋಗ್ತಾನೆ. ಜಸ್ಟ್ ಹಿ ಟ್ರಾವೆಲ್ಡ್ ಬೈ ಟ್ರೈನ್, ಆ ಒಂದು ಟ್ರಾವೆಲ್ ಮಾಡ್ತಾನೆ ಟ್ರೈನ್ ಅಲ್ಲಿ ಕೂತ್ಕೊಂಡು. ಸುಮಾರು ಜಸ್ಟ್ ಹಿ ಸ್ಪೆಂಟ್ ಕ್ವಾರ್ಟರ್ ಅವರ್, ಒಂದು 15 ನಿಮಿಷ, ಜಸ್ಟ್ ಪ್ರಾಬಬಲಿ ಹಿ ಹ್ಯಾಡ್ ಸ್ಪೆಂಟ್ ಓನ್ಲಿ 15 minutes. ಆಲ್ರೆಡಿ ಹಿ ಹ್ಯಾಡ್ ಕ್ರಾಸ್ ದ ಬಾರ್ಡರ್. ಒಂದು 15 ನಿಮಿಷ ಕ್ರಾಸ್ ಮಾಡಿದ ತಕ್ಷಣ ಆಲ್ರೆಡಿ ಬಾರ್ಡರ್ ಅನ್ನ ಕ್ರಾಸ್ ಮಾಡಿದಾನೆ. ಅಲ್ಲಿಗೆ ಹೋಗಿ ವೆನ್ ಹಿ ಕ್ರಾಸ್ಡ್ ದ ಬಾರ್ಡರ್ ಅಟ್ ದ ಫ್ರಾಂಟಿಯರ್ ಆಫ್ ಮೊನಾಕೋ, ಹಿ ಬಾಟ್ ಎ ಬಿಟ್ ಆಫ್ ಲ್ಯಾಂಡ್. ಅಲ್ಲಿ ಒಂದು ಸ್ವಲ್ಪ ಜಮೀನನ್ನ
ತಗೊಳ್ತಾನೆ ಅಂಡ್ ಸ್ಟಾರ್ಟೆಡ್ ದ ಬಿಸ್ನೆಸ್, ಒಂದು ವ್ಯಾಪಾರವನ್ನ ಶುರು ಮಾಡ್ತಾನೆ. ದಟ್ ಈಸ್ ಮಾರ್ಕೆಟ್ ಗಾರ್ಡನಿಂಗ್. ಆ ಮಾರ್ಕೆಟ್ ಗಾರ್ಡನಿಂಗ್ ವ್ಯಾಪಾರವನ್ನ ಮಾಡಿ he led his life very happily there. ಅಲ್ಲಿ ತುಂಬಾ ಖುಷಿಯಾಗಿ ಆನಂದವಾಗಿ ಅವನ ಒಂದು ಜೀವನವನ್ನ ನಡೆಸ್ತಾ ಇರ್ತಾನೆ. ಹಾಗೇನೆ whenever he was receiving the pension ಅನ್ನ ಸ್ವೀಕರಿಸುವಂತಹ ಒಂದು ಸಂದರ್ಭದಲ್ಲಿ just he used to spend 2 or 3 francs for that game, that is roulette. ಆ ಒಂದು ಏನು ಕಾರ್ಡ್ ಗೇಮ್ ಇದೆಯಲ್ಲ, ಆ ಒಂದು ಗೇಮ್ ಅನ್ನ ಆಟ ಆಡೋದಕ್ಕೆ 2 ಅಥವಾ 3 ಫ್ರಾಂಕ್ಸ್ ಅನ್ನ ಸ್ಪೆಂಡ್ ಮಾಡ್ತಾನೆ. ಸಮಟೈಮ್ಸ್ he was winning, sometimes he was losing. ಕೆಲವು ಸಂದರ್ಭದಲ್ಲಿ ಕಳ್ಕೊಳ್ತಾ ಇರ್ತಾನೆ, ಕೆಲವು ಸಂದರ್ಭದಲ್ಲಿ ಗಳಿಸ್ತಾ ಇರ್ತಾನೆ. ಬಟ್ he led the life very peacefully there in that place. ಅಲ್ಲಿ ಏನು ಇದಾನೋ ಈಗ ಆ ಒಂದು ಸ್ಥಳದಲ್ಲಿ ತುಂಬಾ ಶಾಂತಿಯುತವಾಗಿ ಜೀವನವನ್ನ ಮಾಡ್ತಾ ಇರ್ತಾನೆ. He never committed such mistake again in his life. ಅವನ ಜೀವನದಲ್ಲಿ ಪುನಃ ಅಂತ ಒಂದು ತಪ್ಪನ್ನ ಮಾಡಲಿಲ್ಲ. ತುಂಬಾ ಒಳ್ಳೆಯ ರೀತಿಯಿಂದ ಒಬ್ಬ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡು ಅವನು ತನ್ನ ಜೀವನವನ್ನ ನಡೆಸ್ತಾನೆ. ದಿಸ್ ಇಸ್ ಆಲ್ ಅಬೌಟ್ ದ ಸ್ಟೋರಿ ಆಫ್ 2 Deer. ಇದು 2 Deer ನ ಒಂದು ಸಾರಾಂಶ.